ದುಬಾರೆ ಎಂದಾಕ್ಷಣ ನೆನಪಾಗುವುದೇ ಇಲ್ಲಿನ ಆನೆ ಶಿಬಿರ. ಕೊಡಗಿನ ಪ್ರಕೃತಿ ರಮಣೀಯ ತಾಣಗಳಲ್ಲೊಂದಾದ ಇಲ್ಲಿಗೆ ದಿನಂಪ್ರತಿ ಸಾವಿರಾರು ಪ್ರವಾಸಿಗರು ಬಂದು ಹೋಗುತ್ತಾರೆ. ರಾಜ್ಯ ಮತ್ತು ಹೊರ ರಾಜ್ಯ, ದೇಶ ಮತ್ತು ವಿದೇಶದ ಹಲವಾರು ಪ್ರವಾಸಿಗರಿಗೆ ಇದು ನೆಚ್ಚಿನ ತಾಣ. ಆದರೆ ಇಲ್ಲಿಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದರಿಂದ ಜಿಲ್ಲಾಡಳಿತ ಅಗಲೀಕರಣಕ್ಕೆ ಮುಂದಾಗಿತ್ತು. ಬಡವರ ಮನೆ ಹಾಗೂ ರೈತರ ಹೊಲಗದ್ದೆಗಳನ್ನು ತೆರವುಗೊಳಿಸಿ ನಿರ್ಮಿಸಿರುವ ರಸ್ತೆ ಇದೀಗ ಸಂಪೂರ್ಣ ಕಳಪೆಯಾಗಿದ್ದು, ಬರಿಗೈಯಲ್ಲಿ ಕಿತ್ತರೆ ಎದ್ದು ಬರುವ ಗುಣಮಟ್ಟದಲ್ಲಿ ರಸ್ತೆ ನಿರ್ಮಾಣವಾಗಿದೆ. ಆದ್ದರಿಂದ ಇದರ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಗೂ ನಷ್ಟಕ್ಕೊಳಗಾದವರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ನಾವು ಎಲ್ಲ ಅಕ್ಕಪಕ್ಕದವರು ಊರು ಗ್ರಾಮಸ್ಥರು ಸೇರಿ ರೋಡು ಎಲ್ಲ ಬಿಟ್ಟುಕೊಟ್ಟು ಎಲ್ಲ ಈಗ ಅಗಲೀಕರಣ ಆಗಿದೆ. ಅಗಲೀಕರಣ ಆದ ಕಾರಣ ಯಾವುದೇ ಒಂದು ಕಾಮಗಾರಿ ಪೂರ್ತಿ ಕಳಪೆ ಕಾಮಗಾರಿಯೇ, ಯಾವುದೋ ಒಂದು ಇದಾಗಿಲ್ಲ. ಮತ್ತು ಯಾವುದೇ ಬೇಕಾದ ಮರನೆಲ್ಲ ಬೇಡದ ಇದನ್ನೆಲ್ಲ ಮರನೆಲ್ಲ ತೆಗೆದು ಬಿಸಾಕಿದ್ದಾರೆ. ಯಾವ ನಮಗೊಂದು ಪರಿಹಾರ ಎಲ್ಲ ಆಗಿದೆ ಯಾವುದಿಲ್ಲ. ಇದು ಇಲ್ಲಿ ಏನು ಅಂತ ಹೇಳಿದ್ರೆ ಮೋಜು ಮಸ್ತು ಮಜಾ ಮಾಡೋರಿಗೆ ಮಾತ್ರ ಅವಕಾಶ ಇದೆ ಅಷ್ಟು. ನಮ್ಮ ರೈತರನ್ನ ಸರ್ವನಾಶ ಮಾಡಿ ರೈತರನ್ನ ಮೆಟ್ಟಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ಇದಿಲ್ಲ. ನಾವು ಇನ್ನು ಮುಂದೆ ರೈತರ ಪರನ ಪುಟ್ಟಣ್ಣವರ ಸಂದರ್ಶನ ಮಾಡಿ ಪುಟ್ಟಣ್ಣವರ ಮುಖಾಂತರ ಸಂತ್ರಸ್ತ ದುಬಾರಿ ರೋಡಿಗೆ ನಮ್ಮ ಜಾಗ ಎಲ್ಲ ಬಿಟ್ಟು ಕಾಮಗಾರಿಗೆ ಒಡೆದಾಕಿದ್ದಾರೆ. ನಮಗೇನು ಸರ್ಕಾರದಿಂದ ಪರಿಹಾರ ಇಲ್ಲ. ಆದರೂ ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತ ನಾವು ಬಿಟ್ಟುಕೊಟ್ರು ಅದು ಕಳಪೆ ಕಾಮಗಾರಿಯಾಗಿದೆ. ನಮ್ಮ ಮನೆಯಲ್ಲಿದ್ದ ಸಂತ್ರಸ್ತರು ನೋಡಿ ಈಗ ಶೆಡ್ ಹಾಕೊಂಡು ಇದರಲ್ಲಿ ತೋಟದಲ್ಲಿದ್ದಾರೆ. ಸರ್ಕಾರದಿಂದ ಏನಾದರೂ ನಮಗೆ ಪರಿಹಾರ ದೊರೆದಿದ್ರೆ ನಾವು DC ಆಫೀಸಲ್ಲಿ ಧರಣಿ ಕೂರ್ತೀವಿ. ನಮ್ಮ ದುಬಾರೆ ರೋಡಿನ ಎಲ್ಲ ಸಂತ್ರಸ್ತರು ಒಟ್ಟಾಗಿ ನಾವು ಬಂದು ಸರ್ಕಾರಕ್ಕೆ ಎಚ್ಚರಿಸ್ತಿದ್ದೇವೆ. ಉಗ್ರ ಹೋರಾಟ ರೈತ ಎಲ್ಲ ಒಡೆದುಕೊಂಡು ಹೋಗಿದ್ದಾರೆ. ಆದ್ದರಿಂದ ನಮಗೆ ಸರ್ಕಾರದಿಂದ ಪರಿಹಾರ ಸಿಗಬೇಕು. ಇದೇ ರೀತಿ ಮುಂದುವರಿತಾ ಹೋದರೆ ನಾವು ಕಚೇರಿ ಮುಂದೆ ಮುಷ್ಕರ ಮಾಡಲು. ಇದೇ ಸಂದರ್ಭ ಗ್ರಾಮಸ್ಥರಾದ ನವೀನ್, ವೇದಾವತಿ, ಮೋಹನ್, ಸಂದೀಪ್, ಭಾಗ್ಯ ಮತ್ತಿತರರು ಹಾಜರಿದ್ದರು. ಸುದ್ದಿ ಸಂಗಮಕ್ಕಾಗಿ ಅಜೀಜ್ MA, ಸಿದ್ದಾಪುರ.